ಶ್ರೀಕೃಷ್ಣನ ಜನ್ಮಕಥೆ. ಶ್ರೀಕೃಷ್ಣನು ದ್ವಾಪರ ಯುಗದಲ್ಲಿ ಜನಿಸಿದ ದಿವ್ಯಾವತಾರ. ಅವನು ವಿಷ್ಣುವಿನ ಸುವಿಶೇಷ ಅವತಾರವಾಗಿ ಭಕ್ತರ ಪರಮ ದೈವವಾಗಿ ಪೂಜಿತನಾಗಿದ್ದಾನೆ. ಜನ್ಮದ ಹಿನ್ನೆಲೆ. ಶ್ರೀಕೃಷ್ಣನ ಜನ್ಮ ಕಾಲದಲ್ಲಿ ಭೂಮಿಯು ಅಧರ್ಮದಿಂದ ತುಂಬಿ ಹೋಗಿತ್ತು. ದುರಾತ್ಮರಾದ ರಾಜರು ಭೂಮಿಯನ್ನು ಕಾಡಿಸುತ್ತಿದ್ದರು. ಅವರ ನಡುವೆ ಕಂಸನು ಮಹಾಕ್ರೂರನಾಗಿದ್ದ. ಕಂಸನು ಮಥುರಾ ರಾಜ್ಯದ ರಾಜನಾಗಿದ್ದು, ತನ್ನ ಬೇಹನಾದ ದೇವಕಿಯ ವಿವಾಹವನ್ನು ವಸುದೇವನೊಂದಿಗೆ ನೆರವೇರಿಸುತ್ತಿದ್ದ. ವಿವಾಹ ಸಮಾರಂಭದಲ್ಲಿ ಆಕಾಶವಾಣಿಯೊಂದು ಕೇಳಿಬಂತು. ಕಂಸ, ದೇವಕಿಯ ಎಳನಿಂಗನಾದ 8ನೇ ಮಗನೇ ನಿನ್ನನ್ನು ಸಂಹರಿಸುವನು. ಇದು ಕೇಳಿ, ಕಂಸನು ಭಯಭೀತನಾಗಿ ದೇವಕಿಯನ್ನು ಕೊಲ್ಲಲು ಮುಂದಾದ. ಆದರೆ ವಸುದೇವನು ಆತನಿಗೆ ದೇವಕಿಯ ಪ್ರಾಣವನ್ನು ಉಳಿಸಿ, ಜನಿಸುವ ಎಲ್ಲಾ ಮಕ್ಕಳನ್ನು ಅವನಿಗೆ ಒಪ್ಪಿಸುವ ವಾಗ್ದಾನ ಮಾಡಿದ. ಕಂಸನು ಇದನ್ನು ಒಪ್ಪಿಕೊಂಡು, ದೇವಕಿ ಮತ್ತು ವಸುದೇವರನ್ನು ಕಾರಾಗೃಹದಲ್ಲಿ ಬಂಧಿಸಿದ. ಶ್ರೀಕೃಷ್ಣನ ಪಾವನ ಜನನ. ದೇವಕಿ ಹಾಗೂ ವಸುದೇವರು ಕಾರಾಗೃಹದಲ್ಲಿದ್ದಾಗ, ಅವರಿಗೆ ಆಗಲ ಮಕ್ಕಳು ಜನಿಸಿದರು. ಆದರೆ ಕ್ರೂರನಾದ ಕಂಸನು 6 ಮಕ್ಕಳನ್ನು ಕೂಡ ಕೊಂದು ಹಾಕಿದ. 7ನೇ ಮಗನಾದ ಬಲರಾಮನನ್ನು ಯೋಗಮಾಯೆ ಗರ್ಭಾಂತರಿಸಿ ರೋಹಿಣಿಗೆ ವರ್ಗಾಯಿಸಿದರು. 8ನೇ ಮಗನಾದ ಶ್ರೀಕೃಷ್ಣನು ಹುಟ್ಟಿದ ಕ್ಷಣ ಅದ್ಭುತವಾಗಿತ್ತು. ಆ ರಾತ್ರಿ ಭದ್ರಪ್ರದೋಷ ಕಾಲ, ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯಂದು, ರೋಹಿಣಿ ನಕ್ಷತ್ರದಲ್ಲಿ, ದೇವರ ಸಾಕ್ಷಾತ್ ಅವತಾರವಾಗಿ ಕೃಷ್ಣನು ಜನ್ಮ ಹೊಡೆದ. ಆ ಸಮಯದಲ್ಲಿ ಜಗತ್ತಿನೆಲ್ಲೇ ಸಮಾಧಾನಕರ ಶಾಂತಿ ಇತ್ತು. ಜೈಲುಕೋಣೆ ಸ್ವಯಂ ತೆರೆದುಕೊಂಡಿತು. ಕಾವಲುಗಾರರು ಗಾಢನಿದ್ರೆಗೆ ಜಾರಿದರು. ಕೃಷ್ಣನ ಗೋಕುಲಗಮನ. ವಸುದೇವನಿಗೆ ಆ ಸಮಯದಲ್ಲಿ ದೇವದೂತನ ಆದೇಶವಾಯಿತು. ಈ ಮಗು ಭಗವಂತನ ಅವತಾರ. ನೀನು ಈ ಮಗುವನ್ನು ತಕ್ಷಣವೇ ಯಮುನಾ ನದಿಯನ್ನು ದಾಟಿಸಿ, ಗೋಕುಲದ ನಂದರಾಜನ ಮನೆಯಲ್ಲಿ ಇರಿಸು. ವಸುದೇವನು ಮಗುವನ್ನು ತೆಗೆದುಕೊಂಡು ಯಮುನಾ ನದಿಯ ಮೂಲಕ, ಭಾರಿ ಮಳೆಗೆ ಭಯಪಟ್ಟು ಸಾಗಿದ. ಆದರೆ, ಅದ್ಭುತವಾಗಿ, ಯಮುನಾ ನದಿ ಮಧ್ಯೆ ಒಲಿದಳು, ಮತ್ತು ಶೇಷನಾಗನು ಆಗಮಿಸಿ, ಕೃಷ್ಣನನ್ನು ಸುರಕ್ಷಿತವಾಗಿ ಕಾಪಾಡಿದ. ವಸುದೇವನು ಗೋಕುಲವನ್ನು ತಲುಪಿದನು, ಅಲ್ಲಿರುವ ಯಶೋದೆಯ ಮಗುವಿನ ಜತೆಗೆ ಕೃಷ್ಣನನ್ನು ಬದಲಾಯಿಸಿ ಬಂದನು. ಕಂಸನ ಮೋಸ. ಬೆಳಿಗ್ಗೆ, ಕಂಸನು ಈ ಸುದ್ದಿಯನ್ನು ಕೇಳಿ ಕಾರಾಗೃಹಕ್ಕೆ ಬಂದನು. ಅಲ್ಲಿ ದೇವಕಿಯ ಮಗುವನ್ನು ಕೊಲ್ಲಲು ಮುಂದಾದ. ಆದರೆ ಆ ಮಗು ಯೋಗಮಾಯೆಯಾಗಿದ್ದು, ಆಕಾಶಕ್ಕೆ ಏರಿ, ಕಂಸ, ನಿನ್ನ ನಾಶಕ ಈಗಲೇ ಜನಿಸಿದ್ದಾನೆ. ಅವನು ನಿನ್ನನ್ನು ಸಂಹರಿಸಲೆಂದು ಬೆಳೆದಿದ್ದಾನೆ, ಎಂದು ಹೇಳಿ ಅಂತರ್ಧಾನವಾಯಿತು. ಕಂಸನು ಬೆಚ್ಚಿಬಿದ್ದನು ಮತ್ತು ಕೃಷ್ಣನ ಶೋಧವನ್ನು ಆರಂಭಿಸಿದನು. ಈ ರೀತಿ, ಭಗವಂತ ಶ್ರೀಕೃಷ್ಣನು ಮಥುರೆಯಲ್ಲಿ ಜನ್ಮವ ಪಡೆದರೂ, ಗೋಕುಲದಲ್ಲಿ ಬೆಳೆದು, ಬಾಲ್ಯದ ಸುದಿನಗಳನ್ನು ಅಲ್ಲಿ ಕಳೆದನು. ಬಳಿಕ ಅವನು ಕಂಸನನ್ನು ಸಂಹರಿಸಿ ಧರ್ಮ ಸ್ಥಾಪನೆ ಮಾಡಿದನು.